ರಾಜ್ಯಾದ್ಯಂತ ಬೆಳಗ್ಗೆ 11 ಗಂಟೆಯವರೆಗೂ 22.34% ಮತದಾನ ಆಗಿದೆ. ಬೆಳಗ್ಗೆ 9 ಗಂಟೆಯವರೆಗೆ ಹಲವು ಜಿಲ್ಲೆಗಳಲ್ಲಿ ಬಿರುಸಿನ ಮತದಾನ ಆಯಿತು. ಹಲವು ಜಿಲ್ಲೆಗಳಲ್ಲಿ ಈಗ ಮಂದಗತಿಯ ಮತದಾನ ಆಗಿದೆ ಅನ್ನೋದು ವರದಿ ಆಗ್ತಾ ಇದೆ. 11 ಗಂಟೆಯ ಸುಮಾರಿಗೆ 22.34% ವೋಟಿಂಗ್ ಆಗಿದೆ. ಸಂಜೆ 6 ಗಂಟೆಯವರೆಗೂ ವೋಟ್ ಮಾಡೋದಕ್ಕೆ ಅವಕಾಶ ಇದೆ. ಯಾರು ಮಿಸ್ ಮಾಡದೆ ವೋಟ್ ಮಾಡಿ ಅಂತ ಅನೇಕರು ಈಗಾಗಲೇ ಮನವಿ ಮಾಡ್ತಿದ್ದಾರೆ. ಯುವಕರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ವೋಟ್ ಮಾಡಬೇಕು. ಬಿಸಿಲಿನೆತ್ತಿ ಸುಡ್ತಾ ಇದ್ದ ಹಾಗೆ ವೋಟಿಂಗ್ ಪ್ರಮಾಣವೂ ಕೂಡ ಕಡಿಮೆ ಆಗತ್ತೆ. ಸಂಜೆ ಆಗ್ತಾ ಇದ್ದ ಹಾಗೆ ಮತ್ತೆ ಬಿರುಸನ್ನ ಪಡೆದುಕೊಳ್ಳುತ್ತೆ. ಈಗ ರಾಜ್ಯದಾದ್ಯಂತ ಬೆಳಿಗ್ಗೆ 11 ಗಂಟೆಯವರೆಗೆ 22.34% ಮತದಾನ ಆಗಿದೆ. 9 ಗಂಟೆಯವರೆಗೂ ಹಲವು ಜಿಲ್ಲೆಗಳಲ್ಲಿ ಬಿರುಸಿನ ಮತದಾನ ಆಗಿದೆ. ಇನ್ನು ಕೆಲವು ಜಿಲ್ಲೆಗಳಲ್ಲಿ ಮಂದಗತಿಯ ಮತದಾನ ಆಗಿದೆ. ಈಗ 11 ಗಂಟೆ 22.34% ವೋಟಿಂಗ್ ಪರ್ಸೆಂಟೇಜ್ ಆಗಿದೆ ಅನ್ನೋದು ಮಾಹಿತಿ ಸಿಗ್ತಾ ಇದೆ. ಚಿಕ್ಕಮಗಳೂರಿನಲ್ಲಿ 29%, ಮಂಡ್ಯದಲ್ಲಿ 21% ವೋಟಿಂಗ್ ಆಗಿದೆ. ದಕ್ಷಿಣ ಕನ್ನಡದಲ್ಲಿ 31% ವೋಟಿಂಗ್ ಆಗಿದೆ. ಬೆಂಗಳೂರು ಗ್ರಾಮಾಂತರದಲ್ಲಿ 20%, ಚಿತ್ರದುರ್ಗದಲ್ಲಿ 22%, ಕೋಲಾರದಲ್ಲಿ 21% ವೋಟಿಂಗ್ ಆಗಿದೆ. ಕರ್ನಾಟಕದಲ್ಲಿ ಇವತ್ತು ಮೊದಲ ಹಂತದ ಮತದಾನ 14 ಕ್ಷೇತ್ರಕ್ಕೆ ವೋಟಿಂಗ್ ನಡೀತಾ ಇದೆ. ಅದರಲ್ಲಿ ಬೆಳಗ್ಗೆ 11 ಗಂಟೆಯವರೆಗೂ 22.34% ಮತದಾನ ಆಗಿದೆ. ಚಿಕ್ಕಮಗಳೂರಿನಲ್ಲಿ 29%, ದಕ್ಷಿಣ ಕನ್ನಡದಲ್ಲಿ 31%, ಮಂಡ್ಯದಲ್ಲಿ 21% ವೋಟಿಂಗ್ ಆಗಿದೆ. ಈಗ ಬಂದಿರುವಂತಹ ಮಾಹಿತಿ ಪ್ರಕಾರ ದಕ್ಷಿಣ ಕನ್ನಡದಲ್ಲಿ ಅತಿ ಹೆಚ್ಚು ವೋಟಿಂಗ್ ಪರ್ಸೆಂಟೇಜ್ ದಾಖಲಾಗಿದೆ. ಬಿರುಸಿನ ಮತದಾನ ಬೆಳಗ್ಗೆ 11 ಗಂಟೆಯವರೆಗೂ ಬೆಂಗಳೂರು ಕೇಂದ್ರದಲ್ಲಿ 19.21%, ಬೆಂಗಳೂರು ಉತ್ತರದಲ್ಲಿ 19.78%, ಬೆಂಗಳೂರು ಗ್ರಾಮಾಂತರದಲ್ಲಿ 20.35%, ಬೆಂಗಳೂರು ದಕ್ಷಿಣದಲ್ಲಿ 19.81% ಮತದಾನ ಆಗಿದೆ. ಅತಿ ಹೆಚ್ಚು ಬೆಂಗಳೂರು ಗ್ರಾಮಾಂತರದಲ್ಲಿ ವೋಟಿಂಗ್ ಆದಂಥದ್ದು ದಾಖಲಾಗ್ತಾ ಇದೆ. ಚಾಮರಾಜನಗರದಲ್ಲಿ 22.81%, ಚಿಕ್ಕಬಳ್ಳಾಪುರದಲ್ಲಿ 21.92% ಮತದಾನ, ಚಿತ್ರದುರ್ಗದಲ್ಲಿ 21.75%. ಇನ್ನು ದಕ್ಷಿಣ ಕನ್ನಡದಲ್ಲಿ ಅತಿ ಹೆಚ್ಚು ಮತದಾನ ಆಗಿದೆ. 30.98% ವೋಟಿಂಗ್ ಆಗಿದೆ. ಇನ್ನು ಹಾಸನದಲ್ಲಿ 22.03%, ಕೋಲಾರದಲ್ಲಿ 20.76% ಮತದಾನ ಆಗಿದ್ರೆ ಮಂಡ್ಯದಲ್ಲಿ 21.24% ಹಾಗೂ ಮೈಸೂರಿನಲ್ಲಿ 25.09% ವೋಟಿಂಗ್ ಆಗಿದೆ. ಅತಿ ಹೆಚ್ಚು ಮೈಸೂರಿನಲ್ಲಿ ವೋಟಿಂಗ್ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅನೇಕ ಘಟಾನುಘಟಿ ನಾಯಕರು ಬೆಳಿಗ್ಗೆನೆ ಬಂದು ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ಅದನ್ನ ಸ್ಕ್ರೀನ್ ನಲ್ಲಿ ನೀವು ನೋಡ್ತಾ ಇದ್ದೀರಿ. ಸಿಎಂ ಸಿದ್ದರಾಮಯ್ಯ, ಡಾಕ್ಟರ್ ಮಂಜುನಾಥ್ ಬೆಂಗಳೂರು ಗ್ರಾಮಾಂತರದ ಬಿಜೆಪಿ ಅಭ್ಯರ್ಥಿ, ದಕ್ಷಿಣ ಕನ್ನಡದ ಬಿಜೆಪಿ ಅಭ್ಯರ್ಥಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ಬೆಂಗಳೂರು ದಕ್ಷಿಣದ ತೇಜಸ್ವಿ ಸೂರ್ಯ ಅಭ್ಯರ್ಥಿಗಳು ಬಂದು ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ಬೆಳಿಗ್ಗೆಯಿಂದಲೂ ಕೂಡ ವೋಟಿಂಗ್ ಆಗ್ತಾ ಇದೆ. 7 ಗಂಟೆಗೆ ಮತದಾರರು ಸಾಲುಗಟ್ಟಿ ಬಂದು ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ಭಾರತಿ ವಿಷ್ಣುವರ್ಧನ್ ಅವರು ವೋಟ್ ಮಾಡೋದಕ್ಕೆ ಅಂತ ಬಂದಂತಹ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಮುನಿರತ್ನ, ಅನೇಕ ರಾಜಕಾರಣಿಗಳು ಬೆಳಿಗ್ಗೆನೆ ಬಂದು ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ಇನ್ನು HD ರೇವಣ್ಣ, ಮಾಜಿ ಸಚಿವರು, ಕುಟುಂಬ ಸಮೇತರಾಗಿ ಬಂದು ವೋಟ್ ಮಾಡಿದ್ದಾರೆ. ದಕ್ಷಿಣ ಕನ್ನಡದ ಬಿಜೆಪಿ ಅಭ್ಯರ್ಥಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ರಾಜಕಾರಣಿಗಳು, ಸಿನಿ ತಾರೆಯರು, ಶ್ರೀಗಳು, ಘಟಾನುಘಟಿ ನಾಯಕರು, ವಿಶೇಷ ಚೇತನರು, ವೃದ್ಧರು ಎಲ್ಲರೂ ಕೂಡ ಬೆಳಿಗ್ಗೆನೆ ಬಂದು ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ಯುವ ಮತದಾರರ ಸಂಖ್ಯೆ
ಸ್ವಲ್ಪ ಕಡಿಮೆ ಇದೆ ಅನ್ನುವಂತಹ ಮಾತುಗಳೇ ಕೇಳಿ ಬರ್ತಾ ಇದೆ. ರಾಜ್ಯದಾದ್ಯಂತ ಆದಂತಹ ವೋಟಿಂಗ್ 14 ಕ್ಷೇತ್ರದಲ್ಲಿ ಬೆಂಗಳೂರು ದಕ್ಷಿಣದ ಅಭ್ಯರ್ಥಿ ತೇಜಸ್ವಿ ಸೂರ್ಯ ಅವರು ವೋಟ್ ಮಾಡಿದಂತಹ ದೃಶ್ಯ ನೋಡಿದ್ವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.